ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಪಂದ್ಯ ನಡೆಸೋದಕ್ಕೆ KASCA ಶತಪ್ರಯತ್ನ ಮಾಡ್ತಿದೆ. ಇವತ್ತು ಸರ್ಕಾರ, RCB ನಿಯೋಗ ಮತ್ತು KSCA ಜೊತೆ ಸಭೆ ಕೂಡ ನಡೀತಾ ಇದ್ದು ಅಂತಿಮ ನಿರ್ಧಾರ ಪ್ರಕಟ ಆಗುತ್ತೆ. ಸರ್ಕಾರದ ನಿರ್ಧಾರದ ಮೇಲೆ ಮುಂದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡಿಬೇಕಾ ಬೇಡವಾ ಅನ್ನೋದು ಇವತ್ತು ಕಂಪ್ಲೀಟ್ ಆಗಿ ಗೊತ್ತಾಗ್ಬಿಡುತ್ತೆ. ಕ್ರಿಕೆಟ್ ಅಭಿಮಾನಿಗಳಲ್ಲಿ ಕುತೂಹಲ ಕೂಡ ಹೆಚ್ಚಾಗಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬೆಂಗಳೂರಿನಲ್ಲಿ ಕ್ರಿಕೆಟ್ ಪ್ರೇಮಿಗಳ ಎಮೋಷನಲ್ ಸೆಂಟರ್ ಚಿನ್ನಸ್ವಾಮಿ ಕ್ರೀಡಾಂಗಣ. ಆದರೆ RCB ತಂಡದ ಮೇಲೆ ವಿಶೇಷವಾದ ಅಭಿಮಾನ ಕೂಡ ಇದೆ. ಕ್ರಿಕೆಟ್ ಫ್ಯಾನ್ಸ್ 18 ವರ್ಷಗಳಿಂದ ಕಪ್ಗಾಗಿ ಕಾದು ಕುಳಿತಿದ್ರು. ಕಳೆದ ವರ್ಷ ಮೊದಲ ಬಾರಿಗೆ ಸಿಕ್ಕ ಕಪ್ ಕಂಡ ಸಂಭ್ರಮದಲ್ಲಿದ್ರು. ಆದರೆ ಸಂಭ್ರಮ ಆರಂಭವಾದ ಮರುಕ್ಷಣವೇ ಕಾಲ್ತುಳಿತ ದುರಂತ ಸಂತಸವನ್ನ ಮರೆಸಿಬಿಟ್ಟಿತ್ತು. ಅದೊಂದು ದುರಂತ ಬೆಂಗಳೂರಿನಿಂದ ಕ್ರಿಕೆಟ್ ಪಂದ್ಯವನ್ನೇ ದೂರ ಮಾಡಿತು. ಪಂದ್ಯಗಳನ್ನ ವಾಪಸ್ ತರೋದಕ್ಕೆ KSCA ಹಲವು ಪ್ರಯತ್ನಗಳನ್ನ ಮಾಡಿತ್ತು. ಇವತ್ತು ಸರ್ಕಾರ ಅಂತಿಮ ನಿರ್ಧಾರವನ್ನ ತಿಳಿಸುತ್ತೆ. ಸೊ ಇವತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ಬಿಗ್ ಡೇ ಅಂತ ಅಂದ್ರೆ ತಪ್ಪಾಗೋದೇ ಇಲ್ಲ. ಕಾಲ್ತುಳಿತದ ದುರಂತದ ಬಳಿಕ ಘಟನೆಗೆ ಕಾರಣಗಳ ಪತ್ತೆಗೆ ಸರ್ಕಾರ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ಕೂಡ ರಚನೆ ಮಾಡಿತ್ತು. ಆ ಸಮಿತಿ ಇನ್ನು ಮುಂದೆ ಪಂದ್ಯಗಳ ಆಯೋಜನೆ ಮಾಡಬೇಕು ಅಂತ ಅಂದ್ರೆ ಕೆಲ ಅಂಶಗಳನ್ನ ಸರಿಪಡಿಸಬೇಕು ಅಂತ KSCAಗೆ ಸೂಚಿಸಿತ್ತು. ಅದರಂತೆ ಆಡಳಿತ ಮಂಡಳಿ ತುರ್ತಾಗಿ ಆಗಬೇಕಾಗಿದ್ದ ಕ್ರಮಗಳನ್ನ ಪೂರ್ಣಗೊಳಿಸಿದೆ. ಈ ಸಂಬಂಧ ಗೃಹ ಇಲಾಖೆ ನೇಮಕ ಮಾಡಿದ್ದಂತಹ GBA ಮುಖ್ಯ ಆಯುಕ್ತರ ನೇತೃತ್ವದ ಕಮಿಟಿ ಮೈದಾನದಲ್ಲಿ ಪರಿಶೀಲನೆ ನಡೆಸಿ ವರದಿಯನ್ನು ಸಿದ್ಧಪಡಿಸಿದೆ. ಇವತ್ತು ಗೃಹ ಸಚಿವರಿಗೆ ಕಮಿಟಿ ವರದಿಯನ್ನು ಸಲ್ಲಿಸುತ್ತೆ. ಆ ಬಳಿಕ ಸರ್ಕಾರ KSCA RCB ನಿಯೋಗದ ಜೊತೆ ಚರ್ಚೆ ಮಾಡಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ಆಯೋಜನೆ ಬಗ್ಗೆ ಅಂತಿಮ ನಿರ್ಧಾರ ಕೂಡ ಕೈಗೊಳ್ಳುವ ಸಾಧ್ಯತೆ ಕೂಡ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಪಂದ್ಯ ನಡೆಸೋದಕ್ಕೆ KSCA ಶತಪ್ರಯತ್ನವನ್ನ ನಡೆಸ್ತಾ ಇದೆ. ಇವತ್ತು ಸರ್ಕಾರದ ಫೈನಲ್ ಡಿಸಿಷನ್ ಹೊರಬೀಳುತ್ತೆ. ಹೀಗಾಗಿ ಕ್ರಿಕೆಟ್ ಪ್ರೇಮಿಗಳ ಚಿತ್ತ ಸರ್ಕಾರದತ್ತ ನೆಟ್ಟಿದೆ. ಸರ್ಕಾರದ ನಿರ್ಧಾರ ಏನು ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.